ತುಂಬ ಸೂಪರ್ ಆಗಿರೋ ಖಾರದ ರೊಟ್ಟಿ. ಈ ಥರ ಖಾರದ ರೊಟ್ಟಿನ ನೀವು ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ? ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಬನ್ನಿ, ಇವತ್ತು ನಾನು ನಿಮಗೆ ಖಾರದ ರೊಟ್ಟಿನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಎಲ್ಲ ವೀಡಿಯೋಗೂ ಲೈಕ್ ಮಾಡಿರಿ ಮತ್ತು ಕಮೆಂಟ್ನೂ ಮಾಡಿರಿ ಹೆಂಗಾಗ್ಯಾವ ಅಂಥೇಳಿ. ಅಂದರೆ ನಮಗೆ ಮತ್ತಷ್ಟು ವೀಡಿಯೋಗಳು ಹಾಕೋಕ್ಕೆ ಭಾಳ ಖುಷಿ ಆಗ್ತೈತೆ ನೋಡಿರಿ. ಖಾರದ ರೊಟ್ಟಿ ಮಾಡೋಕ್ಕೆ ಏನೇನು ತೊಗೊಂಡಿನಿ ಅಂದ್ರೆ, 1 ಬೌಲಷ್ಟು ಮೊದಲಿಗೆ ಜೋಳದ ಹಿಟ್ಟನ್ನು ಹಾಕ್ಕೊಂಡಿನಿ ರೀ. ಅದಕ್ಕೆ 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ರೀ, 1 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡೇನಿ ನೋಡಿರಿ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಎಷ್ಟು ಸಣ್ಣದಾಗತ್ತೆ ನೋಡಿರಿ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳಕತ್ತೇನೆ ರೀ. 1 ಕ್ಯಾರೆಟನ್ನು ತುರಿದು ಹಾಕ್ಕೊಳಕತ್ತೇನೆ ನೋಡಿರಿ. ಈಗ ಖಾರಕ್ಕೆ ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿನ ಜಜ್ಜಿ ಹಾಕ್ಕೊಳಕತ್ತೇನೆ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೋರಿ. 1 ಟೀ ಸ್ಪೂನ್ ಆಗಷ್ಟು ಜೀರಿಗೆ ಮತ್ತು 1 ಟೀ ಸ್ಪೂನ್ ಆಗಷ್ಟು ಅಜ್ವಾನನ್ನು ಹಾಕ್ಕೊಂಡೇನಿ ರೀ. ಈಗ ಮೆಂತ್ಯ ಸೊಪ್ಪನ್ನು 1 ಹಿಡಿಯಾಗಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳಕತ್ತೇನೆ ನೋಡಿರಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು. ಮತ್ತು ಸ್ವಲ್ಪ ಕೊತ್ತಂಬರಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿರಿ. ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಈ ಥರ ನೀರು ಹಾಕಿ ಕಲಸೋಕ್ಕಿಂತ ಮುಂಚೆನೇ ಹಿಟ್ಟು ಮತ್ತು ಈ ಸೊಪ್ಪು ಎಲ್ಲನೂ ಚೆಂದಂಗೆ ಕಲಿಸ್ಕೋಬೇಕ್ರಿ. ನೋಡಿರಿ, ಈ ಥರ ಎಲ್ಲ ಚೆಂದಂಗೆ ಕಲಿಸ್ಕೊಂಡ್ಮೇಲೆ ಈಗ ನಾವು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆಂದಂಗೆ ನಾದ್ಕೋಬೇಕ್ರಿ. ನೋಡಿರಿ, ನೀರನ್ನ ಒಮ್ಮೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪನ ನೀರು ಹಾಕ್ಕೊಂಡು ಚೆಂದಂಗೆ ಮಿದ್ದಿ ಹಿಟ್ಟನ್ನ ನಾದ್ಕೋಬೇಕ್ರಿ. ಅಂದ್ರೆ ರೊಟ್ಟಿ ಮಾಡೋಕ್ಕೆ ಜಿಗಿ ಚಲೋ ಬರ್ತೈತ್ರಿ. ನೋಡಿರಿ, ಈ ಥರ 2 ಕೈಯಿಂದ ಚಲೋ ತಂಗೆ ಮಿದ್ದಿ ಹಿಟ್ಟನ್ನ ನಾದ್ಕೋಬೇಕು ನೋಡಿರಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ಹಾಕೋ ಎಲ್ಲ ರೆಸಿಪಿನೂ ಮೊದಲಿಗೆ ನಿಮಗೆ ಬರ್ತಾವೆ ನೋಡಿರಿ. ಮತ್ತು ನಮ್ಮೆಲ್ಲ ವೀಡಿಯೋಕ್ಕೂ ಲೈಕ್ ಮಾಡಿರಿ, ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ನೂ ಮಾಡಿರಿ. ಅಂದ್ರೆ ಮತ್ತಷ್ಟು ವೀಡಿಯೋ ಹಾಕೋಕ್ಕೆ ಭಾಳ ಖುಷಿ ಆಗ್ತೈತ್ರಿ ನಮ್ಗೆ. ಈಗ ನಾನಿಲ್ಲಿ ಒಂದು ತೆವಿನ ಕಾಯಕ್ಕೆ ಇಟ್ಟೀನಿ ರೀ. ಸ್ವಲ್ಪ ಎಣ್ಣೆನ ತೊಗೊಂಡಿನಿ ಮತ್ತು ಒಂದು ಪ್ಲಾಸ್ಟಿಕ್ಕನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡೇನಿ ನೋಡಿರಿ. ಈಗ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಈ ಥರ ಉದುರಿಸಿ ಅದ್ರ ಮೇಲೆ ಈ ಪ್ಲಾಸ್ಟಿಕ್ಕನ್ನು ಹಾಕ್ತೀನಿ ರೀ. ನಿಮಗೆ ಹೋಳಿಗೆ ಮಾಡೋ ಸೀಟ್ ಇದ್ರೆ ಅದನ್ನು ತೊಗೋಬೋದ್ರಿ. ನೋಡಿರಿ, ಈ ಅಳತೆಯಲ್ಲಿ ನಾನು ಉಳ್ಳಿನ ಮಾಡ್ಕೊಳ್ತಿದ್ದೀನಿ. ಯಾಕಂದ್ರೆ ರೊಟ್ಟಿ ಸ್ವಲ್ಪ ದಪ್ಪನೇ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಈ ಅಳತೆಗೆ ಬೇಕು ನೋಡಿರಿ ಉಳ್ಳಿಗಳು. ಮೊದಲಿಗೆ ಈ ಪ್ಲಾಸ್ಟಿಕ್ ಸೀಟ್ಗೆ ಎಣ್ಣೆನ ಹಚ್ಕೋತೀನಿ ರೀ. ನೋಡಿರಿ, ಈ ಥರ ಎಣ್ಣೆನ ಹಚ್ಚಬೇಕು. ಈಗ ಈ ಉಳ್ಳಿನ ಇಟ್ಟು ಚೆಂದಂಗೆ ತಟ್ಟಿ ಮಾಡ್ತೀನಿ ನೋಡಿರಿ ರೊಟ್ಟಿನ. ನೋಡಿರಿ, ಈ ಥರ ರೊಟ್ಟಿ ತಟ್ಟಿ ಮಾಡೋದ್ರಿಂದ ರೊಟ್ಟಿ ರುಚಿ ಭಾಳ ಚಲೋ ಇರ್ತೈತಿ. ನಿಮ್ಗೆ ತಟ್ಟಕ್ಕೆ ಬರಲ್ಲ ಅಂದರೆ ಲಟ್ಟಿಸು ಕೂಡ ಮಾಡ್ಬೋದು ನೋಡಿರಿ. ನೋಡಿರಿ, ಈ ಥರ ರೊಟ್ಟಿನ ಮಾಡ್ಕೋಬೇಕ್ರಿ. ಈಗ ಈ ಕಡೆ ತೆವಿ ಕೂಡ ಚಲೋ ತಂಗೆ ಕಾದೈತ್ರಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೋಬೇಕಾಗ್ತೈತೆ ರೊಟ್ಟಿನ. ಮೊದಲಿಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತೀನಿ ರೀ ತೆವಿಗೆಲ್ಲ. ಎಣ್ಣೆ ಹಚ್ಚಿದ್ಮೇಲೆ ಈ ಥರ ರೊಟ್ಟಿನ ಒಂದು ಕೈಗೆ ಹಾಕ್ಕೊಂಡು ತವಿಗೆ ಹಾಕ್ಕೊಳ್ತೀನಿ ನೋಡಿರಿ. ನೋಡಿರಿ, ಈ ರೊಟ್ಟಿಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕ್ರಿ ಮೇಲಿನ ಸೈಡು. ನೋಡಿರಿ, ಈ ಥರ ಎಲ್ಲ ಎಣ್ಣೆ ಹಚ್ಚಿದ್ಮೇಲೆ ಕಲರ್ ಚೇಂಜ್ ಆಗೋತನ ಬಿಡಬೇಕಾಗ್ತೈತ್ರಿ. ಈ ಥರ ಕಲರ್ ಚೇಂಜ್ ಆದಮೇಲೆ ರೊಟ್ಟಿನ ತಿರುವಿ ಹಾಕ್ಕೋಬೇಕ್ರಿ. ನೋಡಿರಿ, ಈ ಥರ ತಿರುವಿ ಬೇಯಿಸ್ಕೋಬೇಕಾಗ್ತೈತ್ರಿ. ರೊಟ್ಟಿ ಬೇಯಿಸೋಕೆ ಹೈ ಫ್ಲೇಮೇ ಇಡಬೇಕ್ರಿ, ಅಂದ್ರೆ ಚಲೋ ತಂಗೆ ರೊಟ್ಟಿ ಬೇಯ್ತೈತಿ. ನೋಡಿರಿ, ಈ ಥರ ತಿರುವಿ 2 ಸೈಡು ಚೆಂದಂಗೆ ರೊಟ್ಟಿನ ಬೇಯಿಸ್ಕೋಬೇಕು ನೋಡಿರಿ. ಈಗ
ಮಸಾಲೆ ಖಾರದ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತ್ರಿ. ಈ ಥರ ಖಾರದ ರೊಟ್ಟಿನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ. ನಮಸ್ಕಾರ.